ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿಟಿ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಮೇನ್ ಥಿಂಗ್ ಆಲ್ರೆಡಿ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಗಮನಿಸಬಹುದು. ಅದನ್ನು ನೀಟಾಗಿ ಫಾಲೋ ಅಪ್ ಮಾಡಿ. ಸಿಟಿ ವಿದ್ಯಾರ್ಥಿಗಳಿಗೆ ಏನೋ ಮುಗಿದೋಯ್ತು, ಲಾಸ್ಟ್ ಚಾನ್ಸ್ ಇವತ್ತು ಕೊಟ್ಟಿದ್ದಾರೆ. ನೀಟ್ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಪ್ ಟು 19ನೇ ತಾರೀಕು ನಮಗೆ ಅವಕಾಶ ಇದೆ. ನೀಟಾಗಿ ಚಾಯ್ಸ್ ಎಂಟ್ರಿನ ಮಾಡಿ ನೀಟಾಗಿ ನೀವು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಆದ ನಂತರ ಫೀಸ್ ಪೇಮೆಂಟ್ ಮಾಡಿ. ಇನ್ ಕೇಸ್ ನೀವು ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ನೀವು ನೀಟ್ ಅವರು ಕಾಸ್ಟ್ ಆನ್ ಡೆಪಾಸಿಟ್ ನ ಮಾಡಿ ಇಚ್ಛೆ ಪಟ್ಟರೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಆಗಬಹುದು. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡೋದಾದ್ರೆ ಸೆಕೆಂಡ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಡಿಫರೆನ್ಸ್ ಏನು, ನೆಕ್ಸ್ಟ್ ಏನಿರುತ್ತೆ ನೋಡೋದಾದ್ರೆ ಆಫ್ಟರ್ ನಿಮಗೆ 2025 ನಂತರ ನಿಮಗೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಶುರು ಆಗಬಹುದು. ಗ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಸಿಟಿಗೆ ಯಾವುದೇ ರೀತಿ ಹೊಸದಾಗಿ ಕಾಲೇಜಸ್ಗಳನ್ನ ಆಡ್ ಮಾಡಕ್ ಆಗೋದಿಲ್ಲ. ಗ್ಯಾಪ್ ನ ಇರುತ್ತೆ ಅನ್ಕೋತೀನಿ ನಿಮ್ಗೆ ಎಲ್ಲಾ ರೀತಿ. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಿಮಿಟೆಡ್ ಸೀಟ್ಗಳು ಅವೈಲೇಬಲ್ ಇರ್ತವೆ. ಬಿಕಾಸ್ ಸಿಟಿ ಆಲ್ರೆಡಿ ಫಿಲ್ ಅಪ್ ಆಗಿದ್ವೆ, ನೀಟ್ ಆಲ್ರೆಡಿ ಫಿಲ್ ಅಪ್ ಆಗಿರೋ ಡಾಟಾ ಕೂಡ ಆಲ್ರೆಡಿ ಬಂದ್ಬಿಟ್ಟು ಒದಗಿಸಿದೆ. ಆಯ್ತಾ, ಲಿಮಿಟೆಡ್ ಸೀಟ್ಗಳು ಕೂಡ ಇದಾವೆ. ಅದನ್ನ ನೋಡ್ಕೊಂಡು ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ. ನೀಟ್ ಅವರು ಕಾಸ್ಟ್ ಡೆಪಾಸಿಟ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಆಗಬೇಕಾಗುತ್ತೆ. ಸಿಟಿ ವಿದ್ಯಾರ್ಥಿಗಳು ರೀಅರೇಂಜ್ ಮಾಡಿಫಿಕೇಶನ್ ಎಲ್ಲ ಕೂಡ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡಬಹುದು. ಯಾವುದೇ ರೀತಿ ಇಬ್ರು ಕೂಡ ಫ್ರೆಶ್ ಆಗಿ ಕಾಲೇಜಸ್ ಗಳನ್ನ ಆಡ್ ಮಾಡಕ್ ಆಗೋದಿಲ್ಲ. ಇರೋ ಕಾಲೇಜುಗಳನ್ನೇ ರೀಅರೇಂಜ್ ಮಾಡಿಫಿಕೇಶನ್ ಡಿಲೀಟ್ ಅದನ್ನು ಮಾಡಬಹುದು. ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ಗೆ ಹೋದಾಗ ಅಲ್ಲಿ ನೀಟ್ ವಿದ್ಯಾರ್ಥಿಗಳು ಅಲಾಟ್ಮೆಂಟ್ ಆದ್ರೆ ಆಗುತ್ತೆ. ಆಯ್ತಾ, ನೆಕ್ಸ್ಟ್ ಇನ್ನ ಮೇನ್ ಥಿಂಗ್ ಏನಾದ್ರೆ ಸಿಟಿ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಇರುತ್ತೆ. ನೀಟ್ ಅವರಿಗೆ ಇನ್ ಕೇಸ್ ಸೀಟ್ ವೇಕೆಂಟ್ ಆಗಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಂಡಕ್ಟ್ ಮಾಡ್ತಾರೆ. ಸಿಟಿ ಅವರಿಗೆ ವರ್ಷ ಈ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಇರುತ್ತೆ. ಇಲ್ಲಿ ಮೇನ್ ಥಿಂಗ್ ಇನ್ ಕೇಸ್ ಸಿಟಿ ಅವರು ಸೆಕೆಂಡ್ ರೌಂಡ್ ಅಲ್ಲಿ ಇನ್ ಕೇಸ್ ಮತ್ತೆ ಹೋಲ್ಡ್ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋದ್ರೆ ಸಿಟಿ ಅವರು ಇಲ್ಲಿ ಫೀಸ್ ಅನ್ನು ಕೂಡ ಮುಂಚೆನೆ ನೀವು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇನ್ ಕೇಸ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಟಿ ವಿದ್ಯಾರ್ಥಿಗಳು ನಿಮ್ಮ ಸೀಟ್ ಗಳನ್ನ ಹೋಲ್ಡ್ ಮಾಡಿದ್ರೆ ನೀವು ಮತ್ತೊಮ್ಮೆ ಫೀಸ್ ನ ಪೇಮೆಂಟ್ ಮಾಡಬೇಕು. ಬಟ್ ನೀಟ್ ಅಲ್ಲಿ ಆ ರೀತಿ ಎಲ್ಲ ಮುಂಚೆನೆ ಕಾಸ್ಟ್ ಆನ್ ಡೆಪಾಸಿಟ್ ನ ಕಟ್ಸ್ಕೊಳ್ತಾ ಇದ್ದಾರೆ. ಇನ್ನು ಸಿಟಿ ಅಲ್ಲಿ ಕೂಡ ಈ ಬಾರಿ ಎಲ್ಲ ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗೋರು ಎಲ್ಲರಿಗೂ ಕೂಡ ಕಾಸ್ಟ್ ಆನ್ ಡೆಪಾಸಿಟ್ ನ ಕಟ್ಸ್ಕೊಳ್ತಾರೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡೋಣ ಈ ಬಾರಿ ಚೇಂಜಸ್ ಕೂಡ ಮಾಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಂತರ ನೋಡೋದಾದ್ರೆ ಆಲ್ರೆಡಿ MCC ರಿಸಲ್ಟ್ ವೇಟ್ ಮಾಡ್ತಾ ಇದ್ರು, ಎಲ್ಲ ಬಂತು. ಇನ್ನೇನು ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಯ್ತು. ನೆಕ್ಸ್ಟ್ ಇನ್ನೇನು ಸೆಕೆಂಡ್ ರೌಂಡ್ ಮುಗಿದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಹೋಗಿ ಕಾಲೇಜುಗಳಿಗೆ ಅಡ್ಮಿಷನ್ ಕೂಡ ಆಗ್ತೀರಾ. ಇಷ್ಟೆಲ್ಲ ಪ್ರೊಸೀಜರ್ ಕೂಡ ಇದೆ. ಇದರ ಮಧ್ಯೆ ನೀವು ನೋಡ್ಕೊಂಡು ನೀಟಾಗಿ ಸ್ಟ್ರಾಟಜಿಗಳನ್ನ ಮಾಡಬೇಕಾಗುತ್ತೆ. ಆಲ್ರೆಡಿ ಫಸ್ಟ್ ರೌಂಡ್ ಗೆ ಸಿಕ್ಕಿ ಅಡ್ಮಿಷನ್ ಕೂಡ ಆಗಿರ್ತೀರಾ. ಸೆಕೆಂಡ್ ರೌಂಡ್ ಹೋಗೋರು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗೋರು ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ ಅಂತ ಇಷ್ಟಪಡ್ತೀನಿ. ಸಾಕಷ್ಟು ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದ್ದಾವೆ, ಸಾಕಷ್ಟು ಲಿಮಿಟೆಡ್ ಸೀಟ್ಗಳು ಕೂಡ ಅವೈಲೇಬಲ್ ಇದಾವೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಹುದು. ಆ ನಿಟ್ಟಿನಲ್ಲಿ ನೋಡ್ಕೊಳ್ಳೋ ತಯಾರಿ ಮಾಡಿ. ಫಸ್ಟ್ ರೌಂಡ್ ಇದ್ದಂಗೆ ಸೆಕೆಂಡ್ ರೌಂಡ್ ಕೂಡ ಇರೋದಿಲ್ಲ. ಮೇಜರ್ ಚೇಂಜಸ್ ಕೂಡ ಆಗಿರ್ತವೆ, ಮೇಜರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇರ್ತವೆ. ನೋಡ್ಕೊಂಡು ಆ ಹೆಜ್ಜೆ ನಡೆಯಬೇಕಾಗುತ್ತೆ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.